me forever on fire. ಈಗ ಮತ್ತೊಂದು ಜಿದ್ದಾಜಿದ್ದಿಗೆ ಸಾಕ್ಷಿ ಆಗ್ತಾ ಇದೆ ಗಣಿನಾಡು ಬಳ್ಳಾರಿ. ಸಂಸದ ತುಕಾರಾಂ ರಾಜೀನಾಮೆಯಿಂದ ತೆರವಾಗಿರುವಂತ ಸಂಡೂರು ಕ್ಷೇತ್ರ ಏನಿದೆ, ಇಲ್ಲೂ ಕೂಡ ಬೈ ಎಲೆಕ್ಷನ್ಗೆ ತಯಾರಿ ನಡೀತಾ ಇದೆ. ಮಗಳಿಗೆ ಟಿಕೆಟ್ ಬೇಕು ಅಂತ ಕಂಡೀಷನ್ಸ್ ನಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು ತುಕಾರಾಂ ಅವರು. ಈ ತುಕಾರಾಂ ಅವರು ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ನಲ್ಲಿ ನನ್ನ ಮಗಳಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವರು ಕೂಡ ಹೇಳಿದ್ರು. ಅಂದ್ರೆ ಈ ಕ್ಷೇತ್ರದಲ್ಲಿ ಗೆದ್ದು ಯಾರು ಆಯ್ಕೆಯಾಗಿ ಹೋಗ್ತಾರೋ ಅದಾದ ಬಳಿಕ ತೆರವಾಗುವಂತ ಕ್ಷೇತ್ರಕ್ಕೆ ನನ್ನ ಮಗಳಿಗೆ ಟಿಕೆಟ್ ಕೊಡಬೇಕು ಅಂತ ಸಹೋದರ ವೆಂಕಟೇಶ್ ಪ್ರಸಾದ್ಗೆ ಟಿಕೆಟ್ ಕೇಳಿದ್ರು ಮಾಜಿ ಸಚಿವ ನಾಗೇಂದ್ರ. ಸಂಡೂರು ಸಮರಕ್ಕೆ ಈ ಬಾರಿ ಗಣಿ ಧಣಿ ಜನಾರ್ದನ ರೆಡ್ಡಿ ಅವರು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಪರಮಾಪ್ತ ದಿವಾಕರ್ ಬಾಬುಗೆ ಟಿಕೆಟ್ ಕೊಡಿಸೋದಕ್ಕೆ ಜನಾರ್ದನ ರೆಡ್ಡಿ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈ ತುಕಾರಾಂ ಅವರು ಕೂಡ ತಮ್ಮ ಮಗಳಿಗೆ ಟಿಕೆಟ್ ಸಿಗಬೇಕು ಅಂತ ಓಡಾಡ್ತಿದ್ದಾರೆ. ಎಂಎಲ್ಎ ಹಾಗೂ ಎಂಪಿ ಎರಡೂ ಸೋತಿರುವಂತ ಶ್ರೀರಾಮುಲು ಮತ್ತೆ ಟಿಕೆಟ್ ಬೇಕು ಅಂತ ಇವರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಸಂಡೂರಿನಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರು ಗೆಲ್ತಾರೆ ಅದು ಸದ್ಯದ ಕುತೂಹಲ. ಸಂತೋಷ್ ಜಿ ಮೂಲಕ 3ನೇ ಬಾರಿ ಟಿಕೆಟ್ಗಾಗಿ ಶ್ರೀರಾಮುಲು ಶತ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಸಂತೋಷ್ ಅವರ ಮೂಲಕ ಲಾಬಿ ತರ್ತಾ ಇರುವಂತ ಶ್ರೀರಾಮುಲು ಅವರಿಗೆ ಟಿಕೆಟ್ ಸಿಗುತ್ತಾ? ಸೋತಿರುವಂಥ ಅಭ್ಯರ್ಥಿ, ಹಾಗಾಗಿ ಅವ್ರಿಗೆ ಟಿಕೆಟ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ಈ ತುಕಾರಾಂ ಅವರು ಕೂಡ ನಾನು ಸ್ಪರ್ಧೆ ಮಾಡಬೇಕು ಅಂದರೆ ನನ್ನ ಮಗಳಿಗೆ ಟಿಕೆಟ್ ಕೊಡಬೇಕು ಅಂತ ಅವ್ರು ಕಂಡೀಷನ್ ಹಾಕಿದ್ರು. ಹಾಗಾಗಿ ಆ ಕಂಡೀಷನ್ ಪ್ರಕಾರ ಅವ್ರ ಮಗಳಿಗೆ ಟಿಕೆಟ್ ಸಿಗುತ್ತಾ? ಶ್ರೀರಾಮುಲುಗೆ ಟಿಕೆಟ್ ಬೇಡ ಅಂತ ಜನಾರ್ದನ್ ರೆಡ್ಡಿ ಅವರು ಕೂಡ ಹಠ ಹಿಡ್ತಿದ್ದಾರೆ. ಅವ್ರ ಪರಮಾಪ್ತರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಓಡಾಡ್ತಿದ್ದಾರೆ. ಇತ್ತ ಸಂಡೂರಿನಲ್ಲಿ ಅಚ್ಚರಿ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಸಚಿವ ಸಂತೋಷ್ ಲಾಡ್ ಅಂದರೆ ಕಾಂಗ್ರೆಸ್ ಕಡೆಯಿಂದ ಅಲ್ಲೂ ಕೂಡ ಸರ್ಕಸ್ ಆಗ್ತಾ ಇದೆ. ಹೀಗಾಗಿ ಸಂಡೂರು ಸಮರ ಯಾವ ರೀತಿಯಾಗಿರುತ್ತೆ? ಹಾಗಾದ್ರೆ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ? ಸೌಪರ್ಣಿಕಾ, ತುಕಾರಾಂ, ವೆಂಕಟೇಶ್ ಪ್ರಸಾದ್ ಬಿಜೆಪಿ ಕಡೆಯಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ದಿವಾಕರ್ ಬಾಬು, ಬಿ ಶ್ರೀರಾಮುಲು ಇವರಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅಂತ? ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಸಾಕಷ್ಟು ಕುತೂಹಲ ಇದೆ. ಈಗ ಬಿಜೆಪಿಯಿಂದ ತುಕಾರಾಂ ಅವರಿಗೆ ತುಕಾರಾಂ ಅವರ ಮಗಳಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಡ್ತಾರಾ? ಮತ್ತೊಂದು ಕಡೆ ಜನಾರ್ದನ ರೆಡ್ಡಿಯವರ ಪರಮಾಪ್ತ ಆಗಿರುವಂಥ ದಿನಕರ್ ಅವ್ರಿಗೆ ಟಿಕೆಟ್ ಕೊಡ್ತಾರೋ ಅನ್ನುವಂಥ ಕುತೂಹಲ ಇದೆ. ಇನ್ನು ಕಾಂಗ್ರೆಸ್ ಕಡೆಯಿಂದ ಕೂಡ ಯಾರು ಸ್ಪರ್ಧೆ ಮಾಡ್ತಾರೆ ಅಂತ